ಇವತ್ತು ನೀವು ಜಯನಗರ ಜೆ ಪಿ ನಗರದಲ್ಲಿ ಹೋಗಿ ಬನ್ನಿ, ಎಷ್ಟು ಜನ ವಯಸ್ಸಾದವರಿದ್ದಾರೆ, ಎಲ್ಲರಿಗೂ ಮಕ್ಕಳಿದ್ದಾರೆ, ಎಲ್ಲರಿಗೂ ಮೊಮ್ಮಕ್ಕಳಿದ್ದಾರೆ, ಅವ್ರ ಹತ್ರ ಯಾರೂ ಇಲ್ಲ. ಇವತ್ತು ಬೆಂಗಳೂರು 400 ಸೀನಿಯರ್ ಸಿಟಿಸನ್ ಹೋಮ್ಸ್ಗಳಿದ್ದಾವೆ. ಅಲ್ಲಿರುವಾಗೆಲ್ಲ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅಳಿಯಂದಿರಿದ್ದಾರೆ. ಅವರು ಯಾವ್ದಾಗಲಿದ್ದಾರೆ ಓಲ್ಡ್ ಏಜ್ ಹೋಮ್. ಮಗ ಮಗಳಿಗೆ ನಮ್ಮ ತಂದೆ ತಾಯಿನ ನಾವು ನೋಡ್ಕೊಳ್ಬೇಕು. ಅವರು ನಮ್ಮನ್ನು ಓದಿಸಿದ್ದಾರೆ, ನಮಗೆ ಊಟ ಹಾಕಿದ್ದಾರೆ, ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದಾರೆ. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಡೀ ರಾತ್ರಿ ಅಮ್ಮ ನಿದ್ದೆಗೆಟ್ಟು ನಾನು ನೋಡ್ಕೊಂಡೇಳೆ. ಈಗ ಅವಳು ಕಾಯಿಲೆ ಬಂದು ನೋಡ್ಕೋಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ಲ ಈಗ. ಯಾಕೆಂತಂದರೆ ಟೋಟಲಿ ವೆಸ್ಟರ್ನ್ ವೇ ಆಫ್ ಲಿವಿಂಗ್. ಅಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಓನ್ಲಿ ಟೋಟಲ್ ಅಟಾನಮಿ. ನಾನು ನನ್ನಿಷ್ಟ. ಹಾಗಾಗಿ ಪುನಃ ನಿಮ್ಮ ಮೊದಲನೇ ಪ್ರಶ್ನೆ ಬಂದಾಗ ಈ ಥರ ಸಮಸ್ಯೆಯಿಂದ ಬಂದವರು, ಈಗ ಅಡ್ವರ್ಸೆಂಟಲ್ಲೂ ಕೂಡ ಡಿಪ್ರೆಷನ್ ಇಸ್ ದ ಮೋಸ್ಟ್ ಕಾಮನ್ ಡಿಸೀಸು. ನೆಕ್ಸ್ಟ್ ಆ್ಯಂಗ್ಸೈಟಿ ಡಿಸಾರ್ಡರು. ಮೂರನೇದು ಸೈಕೋಸೊಮ್ಯಾಟಿಕ್. ಇದೇ ನೋವು ಎಲ್ಲ ಸರಿಯಾಗಿದೆ, ಸೊಂಟ ನೋವು ಎಲ್ಲ ಸರಿಯಾಗಿದೆ. ಆ ಸೊಂಟ ನೋವು ಬರಲಿಕ್ಕೆ, ಎದೆ ನೋವು ಬರಲಿಕ್ಕೆ, ಹೊಟ್ಟೆ ನೋವು ಬರಲಿಕ್ಕೆ ಕಾರಣ ಏನು? ಸ್ಟ್ರೆಸ್ಸು ಅಥವಾ ನಿದ್ದೆ ಬರೋದಿಲ್ಲ. ಇವತ್ತು ಹೋಗಿ ಒಂದು ಸರ್ವೆ ಮಾಡಿ, ಎಷ್ಟು ಜನ ಹರಿಹರಿಯದ ಹುಡುಗ ಹುಡುಗಿಯರು ಎಷ್ಟು ಗಂಟೆ ಮಲ್ಕೊಳ್ತಾರೆ ಅಂತ. ಆಗ ಎಷ್ಟು ಗಂಟೆಗೆ ಹೇಳ್ತಾರೆ? ಮೆಜಾರಿಟಿ ಗೋ ಟು ಬೆಡ್ ಬೈ 12 o'clock or 1 o'clock. ಮಧ್ಯರಾತ್ರಿ 12 ಗಂಟೆಗೆ ಅಥವಾ ಬೆಳಗಿನ ಜಾವ 1 ಗಂಟೆಗೆ ನಿದ್ದೆ ಹೋಗ್ತಾರೆ. ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಹೇಳೋದು. ಹಾಗೆ ಯಾವುದೇ ಹೋಟ್ಲಿಗೆ ಹೋಗಿ, ಯಾವುದೇ ಊರಿನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶುರುವಾಗಿ ರಾತ್ರಿ 10 ಗಂಟೆ ತನಕ ಜನ ತಿಂತಾನೇ ಇರ್ತಾರೆ. ಮೊದಲಾಯ್ತು ಅಂತಂದರೆ 1 ಗಂಟೆಗೆ ಊಟ, ರಾತ್ರಿ 8 ಗಂಟೆಗೆ ಊಟ, ಏನಿಲ್ಲ, ಏನು ಟೈಮ್. ಸೊ ಹಾಗಾಗಿ ಶಿಸ್ತು ಹೊರಟೋಗಿದೆ. ಯಾವಾಗ ಅಶಿಸ್ತಿನ ಜೀವನ ಮಾಡ್ತೀರಿ ಆಗ ನಿಮಗೆ ಇದು ಬಂದ ಎಲ್ಲ ಕಾಯಿಲೆಗಳು. 75% ಹಾರ್ಟ್ ಅಟ್ಯಾಕ್ಸು ಯಾರದಾಗ್ತಾಯಿದೆ? ಬಿಲೋ ದಿ ಏಜ್ ಆಫ್ 25. ಹೋಗಿ ಜಯದೇವ್ಗೆ ಹೋಗಿ ಡಾಕ್ಟರ್ ಮಂಜುನಾಥ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. 25% ಪ್ರೂವ್ಡ್ ಹಾರ್ಟ್ ಅಟ್ಯಾಕ್ಸ್ MI ಯಾರಲ್ಲಾಗುತ್ತೆ? 25, ಅದೇ 50 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ನಿಮ್ಮ ವಯಸ್ಸು 60-65 ಆಗಿರಬೇಕಾಯ್ತು. ಬಿ ಪಿ ಬರಬೇಕಾದ್ರೆ ವಯಸ್ಸಾಗಬೇಕು. ಡಯಾಬಿಟಿಸ್ ಬರೋಕೆ ಇವತ್ತು ಯಂಗ್ಸ್ಟರ್ಸ್, ಹೈಸ್ಕೂಲ್ ಮಕ್ಕಳಿಗೆ, PU ಮಕ್ಕಳಿಗೆ, ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಾಯಿದೆ, BP ಬರ್ತಾಯಿದೆ, ಥೈರಾಯ್ಡ್ ಬರ್ತಾಯಿದೆ. ಹೆಣ್ಮಕ್ಳಿಗೆ PCOD ಬರ್ತಾಯಿದೆ. ನಾವಿದ PCOD ಕೇಳೇ ಇರಲಿಲ್ಲ ನಾವು MBBS ಮಾಡ್ತಿರ್ಬೇಕಾದ್ರೆ. ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸು ಎಲ್ಲೋ ಅಪರೂಪ. ಇವತ್ತು ಎಷ್ಟು ಜನ ಹೆಣ್ಣುಮಕ್ಕಳು PCOD ಸರ್ ನನಗೆ. ಅದಕ್ಕೆ ಇವ ಸ್ಟೈಲ್ ಆಫ್ ಫಂಕ್ಷನಿಂಗ್ ಜೊತೆಗೆ ಮನಸ್ಸು ಯಾವಾಗಲೂ ಒತ್ತಡದಲ್ಲೇ ಇರುತ್ತೆ. ಅದೇ ಒಂದು ADHD, ಇದು ಅಟೆನ್ಷನ್ ಡೆಫಿಸಿಟ್ ಮತ್ತು ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್. ಇದು ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಆಗಿ ಬರುವಂಥದ್ದು. ಇದು ಗರ್ಭಧಾರಣೆ ಅವಧಿಯಲ್ಲಿ ಇದಾಗ್ಬೋದು, ಹೆರಿಗೆ ಆಗುತ್ತೆ, ಹೆರಿಗೆ ನಂತರ ಆಗ್ಬೋದು. ಹಾಗಾಗಿ ನಾನಾ ಕಾರಣಗಳಿಂದ ಬೆಳೆಯುವ ಗರ್ಭಸ್ಥ ಶಿಶು ಆಗ್ಬೋದು, ಹೆರಿಗೆ ಆಗುವಾಗ, ಹೆರಿಗೆ ನಂತರ ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಆಗುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಯಾವಾಗ ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಆಯಿತು ಅವರಿಗೆ ಏಕಾಗ್ರತೆ ಕಮ್ಮಿ, ಅಟೆನ್ಷನ್ ಕಮ್ಮಿ, ಹೈಪರ್ ಆ್ಯಕ್ಟಿವಿಟಿ. ಇವತ್ತು ನೀವು ಶಾಲೆಗೂ ADHD ಏನು ಅಂತಂದರೆ ಅನೇಕ ಶಿಕ್ಷಕರಿಗೆ ಏನೂ ಗೊತ್ತಿಲ್ಲ. ತೀಟೆ ಮಾಡ್ತಾನೆ ಸರ್, ಅಥವಾ ಅವ್ನು ನೋಡ್ಕೊಳ್ಳೋಕ್ಕಾಗಲ್ಲ. ವಿಪರೀತ ಕೋಪ ಅವನಿಗೆ, ಎಲ್ಲರೂ ಹೊಡೆಗೆ ಬರ್ತಾನೆ, ಬಾಯಿಗೆ ಬಂದ ಬೈತಾನೆ. ಹೋಗಿ ಈ ಮಗುವನ್ನು ನಾವು ನೋಡ್ಕೊಳ್ಳೋಕ್ಕಾಗೋದಿಲ್ಲ, TC ಕೊಡ್ತಾಯಿವೆ ಅಥವಾ ಕರ್ಕೊಂಡು ಹೋಗಿ ಅಂತ. ಯಾಕೆಂದರೆ ಅನೇಕ ಟೀಚರ್ಸ್ಗೆ BEd ಮಾಡಿರ್ತಾರೆ, MEd ಮಾಡಿರ್ತಾರೆ, ಅವ್ರಿಗೆ ಈ ADHD ಬಗ್ಗೆ ಏನೂ ಜ್ಞಾನವಿಲ್ಲ. ಡಾಕ್ಟ್ರ್ ಹೇಳಿದ್ರೆ ಒಪ್ಪೋದು ಇಲ್ಲ. ಅಪ್ಪ ಅಮ್ಮ ನಮ್ಮಲ್ಲಿ ಬರ್ತಾರೆ, ಸರ್ 2 ವರ್ಷದಿಂದ ಇದೆ, ಎಲ್ಲೋಗಿದ್ರಿ? ಯಾರೋ ಹೇಳಿದ್ರು ಡಾಕ್ಟ್ರು ಇದು ADHD ಅಂತ. ನಮ್ಮ ಹುಡುಗ ADHD ಅಲ್ಲ ಸರ್. ಯಾಕೆಂದರೆ ADHD ನೋಡ್ತಾರೆ ಗೂಗಲ್ನಲ್ಲಿ, ಅದು ಸೀರಿಯಸ್ ಪ್ರಾಬ್ಲಮ್ ಅಂತ. ನಮ್ಮ ಮಗುಗೆ ಆ ಸೀರಿಯಸ್ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ADHD ಜಾಸ್ತಿನೂ ಆಗಿದೆ, ಜೊತೆಗೆ ಅದನ್ನು ರೆಕಗ್ನೈಸ್ ಮಾಡ್ತಕ್ಕಂಥ ಪ್ರವೃತ್ತಿ ತಂದೆ ತಾಯಿಗಳಲ್ಲೂ ಇಲ್ಲ, ಶಿಕ್ಷಕರಲ್ಲೂ ಇಲ್ಲ. ADHDಗೆ ಪುನಃ ನಿಮ್ಮ ಹಳೆಯ ಪ್ರಶ್ನೆ ಬರ್ತೀನಿ. ಅದಕ್ಕೆ ಔಷಧಿಗಳು ಇದ್ದಾವೆ. ಜೊತೆಗೆ ಮಗುವಿನ ಆಸಕ್ತಿಯನ್ನು ಹಿಡಿಯುವಂಥ ಚಟುವಟಿಕೆ, ಅದು ಪೇಂಟಿಂಗ್ ಆಗ್ಬೋದು, ಡ್ರಾಯಿಂಗ್ ಆಗ್ಬೋದು, ಆಟ ಸಮಾಜದಲ್ಲಿ ಆಟ ಆಡೋದಾಗ್ಬೋದು. ಸೊ ಅಟೆನ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಹಲವಾರು ಚಟುವಟಿಕೆಗಳಿದ್ದಾವೆ. ಹಾಗೆಯೇ ಮೆಡಿಸಿನ್ಸು ಇದೆ.
ಆಗ ಅನೇಕ ತಂದೆ ತಾಯಿಗಳು ಅದಕ್ಕೆ ಶಾಕ್ ಆಗುತ್ತೆ ಅವರಿಗೆ. ಔಷಧಿ ಬರ್ಕೊಡ್ತೀವಿ ಅಂದರೆ ಬೇಡ ಬೇಡ ಸರ್, ಚಿಕ್ಕ ಮಗು ಸರ್, ಔಷಧಿ ಬೇಡ ಸರ್. ಔಷಧಿ ಇಲ್ಲದ್ರೆ ಆ ಮಗುವಿನ ಅತಿ ಚಟುವಟಿಕೆ ಕಮ್ಮಿ ಆಗೋದೇ ಇಲ್ಲ. ಎಷ್ಟು ದಿನ 6 ತಿಂಗಳು 3 ತಿಂಗಳು ಕೊಡಬೇಕಾಗತ್ತೆ. ಹಾಗಾಗಿ ಮೊದಲೇ ಪ್ರಿವೆನ್ಷನ್ ಆಯಿತು ಅಂತಂದರೆ ಮೆಡಿಸಿನ್ ಪ್ರಶ್ನೆ ಬರೋದೇ ಇಲ್ಲ. ಯಾವಾಗ ADHD ಬಂದು ಮಗು ಅನ್ಮ್ಯಾನೇಜಬಲ್ ಆಗ್ತಾಯಿದೆ, ಅದು 1 ನಿಮಿಷ ಕೂಡ ಏಕಾಗ್ರತೆ ಇಲ್ಲ ಅಂತಂದರೆ ಅದಕ್ಕೆ ಔಷಧಿಗಳ ಉಪಯೋಗ ಒಂದು. ಎರಡನೇದು ಆ ಮಕ್ಕಳಿಗೆ ಅಟೆನ್ಷನ್ ಇಂಪ್ರೂವ್ ಮಾಡ್ತಕ್ಕಂಥ, ಈಗ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ, ಕೂತ್ಕೊಂಡು ಪಾಠ ಕೇಳೋಕ್ಕಾಗೋದಿಲ್ಲ, ಒಂದು ಕಡೆ ನಿಲ್ಲೋದಿಲ್ಲ ಮಕ್ಕಳು. ಸೊ ಹಾಗಾಗಿ ADHD ಮತ್ತು ODD, ಅಪೋಸಿಷನಲ್ ಡಿಫಿಯೆಂಟ್ ಡಿಸಾರ್ಡರ್. ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ಹೇಳೋದು. ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಸ್ನಾನ ಮಾಡಲ್ಲ. ಅವಿಧೇಯತನ, ಹಠಮಾರಿತನ. ಈಗ ಎಷ್ಟು ಹಠಮಾರಿತನ ಎಷ್ಟಾಗಿದೆ ಅಂತಂದರೆ, ಈ ಒಂದು 4 ವರ್ಷದ ಮಗು ನಾನು ಸಾಯ್ತೀನಿ ಅಂತ ಧಮಕಿ ಹಾಕತ್ತೆ ಅಮ್ಮನಿಗೆ. ಕೊಡಲಿಲ್ಲ, ಮೊಬೈಲ್ ಇಟ್ಕೊಂಡಿದ್ಯಾ, ಕೊಡಿದ್ರೆ ನಾನು ಸಾಯ್ತೀನಿ ಅಂತ. ಯಾಕೆಂದರೆ ಟಿ ವಿಲಿ ತೋರಿಸ್ತಾರೆ ನೇಣು ಹಾಕೊಳ್ಳೋದು ಹೇಗೆ ಅಂತ. ಈಗ ನೇಣು ಹಾಕೊಳ್ಳೋದು, ನಾನು MBBS ಮಾಡ್ತಿರ್ಬೇಕಾದ್ರೆ ಪಾಯ್ಸನ್ ವಾಸ್ ದ ಮೋಸ್ಟ್ ಕಾಮನ್ ಕಾಸ್ ಮೆಥಡ್ ಆಫ್. ಈಗೇನಾಗಿದೆ, ಹ್ಯಾಂಗಿಂಗ್ ಹ್ಯಾಸ್ ಬಿಕಮ್ ನಂಬರ್ 1 ಕಾಸ್. ಯಾಕೆಂದರೆ ಟಿ ವಿಲಿ ತೋರಿಸ್ತಾರೆ, ಒಂದು ಶುದ್ಧ ಬಟ್ಟೆ ಇದೆ ಸಾಕು, ಒಂದು ಶುದ್ಧ ಹಗ್ಗ ಇದೆ ಸಾಕು, ಫ್ಯಾನ್ ಇದೆ. 6 ವರ್ಷದ ಮಗುನೂ ಕಲ್ತ್ಕೊಳ್ಳುತ್ತೆ ನೇಣು ಹಾಕೊಳ್ಳೋದನ್ನ.